ಇನ್ನು ಆರ್ಮ್ಸ್ ಆಕ್ಟ್ ನಡಿ ಒಂದು ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಈಗ ತಿಮ್ಮಾರೋಡಿಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ಎಫ್ಐಆರ್ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ಮತ್ತಷ್ಟು ಸಂಕಷ್ಟ. ಆರ್ಮ್ಸ್ ಆಕ್ಟ್ ಅಡಿ ಈ ಎಫ್ಐಆರ್ ದಾಖಲಾಗಿರೋದು. ಪೊಲೀಸರಿಂದ ಮಹೇಶ್ ತಿಮ್ಮಾರೋಡಿಗೆ ನೋಟಿಸ್. ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮನೆಯಲ್ಲಿ ತಿಮ್ಮಾರೋಡಿ ಇಲ್ಲದ ಕಾರಣ ಗೋಡೆಗೆ ನೋಟಿಸ್ ಅಂಟಿಸಿದ್ದಾರೆ. ಉಜಿರೆಯಲ್ಲಿರುವಂತಹ ಮಹೇಶ್ ತಿಮ್ಮಾರೋಡಿ ಅವರ ಮನೆಗೆ ಗೋಡೆಗೆ ನೋಟಿಸ್ ಅಂಟಿಸಲಾಗಿದೆ. ಸೆಪ್ಟೆಂಬರ್ 21ರಂದು ಹಾಜರಾಗುವಂತೆ ನೋಟಿಸ್. ಅಂದರೆ ಮನೆಗೆ ಅವರನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ದಾಳಿ ನಡೆಸಿದಾಗ ಶಸ್ತ್ರಾಸ್ತ್ರಗಳು ಮನೆಯಲ್ಲಿ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಈ ನೋಟಿಸ್ ಕೊಡಲಾಗಿದೆ. ತಿಮ್ಮಾರೋಡಿ ಬಳಿ 5.5 mm ಬಂದೂಕ್ ಪತ್ತೆಯಾಗಿತ್ತು. ಆ ಲೈಸೆನ್ಸ್ ಬಗ್ಗೆ ಪರಿಶೀಲನೆ ಮಾಡಲಿದೆ ಖಾಕಿ. ಒಂದು ವೇಳೆ ಲೈಸೆನ್ಸ್ ಇಲ್ಲ ಅಂತಾದರೆ ಆಗ ತಿಮ್ಮಾರೋಡಿಗೆ ಸಂಕಷ್ಟ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಸಂಪರ್ಕದಲ್ಲಿ. ಪೃಥ್ವಿ, ತಿಮ್ಮಾರೋಡಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆಯಾ? ಈ ಆರ್ಮ್ಸ್ ಆಕ್ಟ್ ನಡಿ ಏನೆಲ್ಲ ಈಗ ಎಫ್ಐಆರ್ ಅಲ್ಲಿ ಇರುವಂತಹ ಪ್ರಮುಖ ಅಂಶಗಳೇನು, ಯಾವ ರೀತಿ ಸಂಕಷ್ಟ ತಂದೊಡ್ಬಹುದು ಅಂತ? ಪ್ರತಿಮಾ, ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯ ಉಜಿರೆಯಲ್ಲಿರುವ ಮನೆಗೆ ಈಗ ಬೆಳ್ತಂಗಡಿ ಪೊಲೀಸರು ಹೋಗಿರುವಂಥದ್ದು. ಮನೆಯಲ್ಲಿ ಅವರಿಗೆ ನೋಟಿಸ್ ಕೊಡಲಿಕ್ಕೆ ಹೋಗಿದ್ದು. ಅಂದರೆ ಏನು, ಇದೇ ತಿಂಗಳು 21ನೇ ತಾರೀಕು ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಡಲಿಕ್ಕೆ ಹೋಗಿದ್ರು. ಅಲ್ಲಿ ನಿನ್ನೆ ಸಂಜೆ ಮತ್ತು ಇವತ್ತು ಬೆಳಗ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಮನೆಯಲ್ಲಿ ಇಲ್ಲದೆ ಇರುವಂಥ ಕಾರಣ ಆಗಿ ಅವರ ಮನೆಯ ಮುಂಭಾಗದ ಅಂದರೆ ಮನೆಯ ಗೋಡೆಗೆ ಆ ನೋಟಿಸನ್ನು ಅಂಟಿಸಿ ಬಂದಿರುವಂಥದ್ದು. ಇಲ್ಲಿ ಏನು SIT ತಂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ, ಅಂದರೆ SIT ತಂಡ ಅಲ್ಲಿ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಮಾಜರು ಮಾಡುವಂಥ ಸಂದರ್ಭದಲ್ಲಿ ಈ ಆರ್ಮ್ಸ್ ಸಿಕ್ಕಿರುವಂಥದ್ದು. ಅಂದರೆ ಆ ಒಂದು ಬಂದೂಕು ಮತ್ತು ತಲವಾರುಗಳು ಕೂಡ ಸಿಕ್ಕಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ SP ಸೈಮನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಆ ದೂರಿನ ಅನ್ವಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು 5.5 mm ಆ ಒಂದು ರೈಫಲ್ ಆಗಿರೋದ್ರಿಂದ, ಬಂದೂಕು ಆಗಿರೋದ್ರಿಂದ ಅದಕ್ಕೆ ಲೈಸೆನ್ಸ್ ಬೇಕಾಗಿರುತ್ತೆ. ಸೊ ಆ ಲೈಸೆನ್ಸ್ ಇಲ್ಲದೆ ಅದನ್ನು ಹೊಂದಿದ್ರೆ ಅವರಿಗೆ ಅವ್ರನ್ನ ಬಂಧನ ಕೂಡ ಮಾಡುವಂತಹ ಚಾನ್ಸಸ್ ಕೂಡ ಇರುವಂಥದ್ದು. ಅಂಥ ಅವಕಾಶಗಳು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂಥದ್ದು. ಸದ್ಯಕ್ಕೆ ಅದೆಲ್ಲವೂ ಕೂಡ ವೆರಿಫಿಕೇಶನ್ ಮಾಡಿರುವಂಥದ್ದು. ಅಂದರೆ ಅವ್ರ ಹತ್ರ ಯಾವುದಾದ್ರು ಲೈಸೆನ್ಸ್ಡ್ ವೆಪನ್ ಏನಾದರೂ ಇಲಾಖೆ ಕೊಟ್ಟಿದೆಯಾ, ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಏನಾದರೂ ಅವರಿಗೆ ಕೊಟ್ಟಿದೆಯಾ ಅನ್ನೋದನ್ನ ಈಗ ಅದನ್ನ ಪರಿಶೀಲನೆ ಮಾಡಲಾಯಿತು. ಆ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ಗನ್ಗಳನ್ನು ಭದ್ರತೆಗೋಸ್ಕರ ಅವ್ರಿಗೆ ಇಶ್ಯೂ ಮಾಡಿರೋದು ಕಂಡು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಅದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. ಸೊ 21ನೇ ತಾರೀಕು ಅವರು ಬಂದು ನೋಟಿಸನ್ನು ಆ ನೋಟಿಸ್ಗೆ ಉತ್ತರ ನೀಡಬೇಕಾಗುತ್ತೆ. ಮತ್ತೆ ತನಿಖಾಧಿಕಾರಿಗಳು ಕೇಳುವಂಥ ಪ್ರಶ್ನೆಗೆ ಉತ್ತರ ನೀಡಬೇಕಾಗುತ್ತೆ. ಈ SIT ಅಧಿಕಾರಿಗಳು ಮನೆಗೆ ಮಾಜರಿಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಬಂದೂಕು ಜೊತೆ 2-3 ತಲವಾರು ಸಿಕ್ಕಿದ್ದಂಥದ್ದು. ಸೊ ಅದರಿಂದಾಗಿ ಆರ್ಮ್ಸ್ ಆಕ್ಟ್ 1959 ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಯಿತು. ಸೊ ಅದಾದ ಬಳಿಕ ಕೆಲವೊಂದಿಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಂಥದ್ದು. ಸೊ ನಿನ್ನೆ ಹೋಗಿ ಸ್ಪಾಟ್ ಮಾಜರ್ಗೂ ಹೋದಂಥ ಸಂದರ್ಭದಲ್ಲೂ ಕೂಡ ಮಹೇಶ್ ಶೆಟ್ಟಿ ಅವರು ಮನೆಯಲ್ಲಿರಲಿಲ್ಲ. ಇವತ್ತು ಕೂಡ ನೋಟಿಸನ್ನು ಅವರಿಗೆ ಬೈ ಹ್ಯಾಂಡ್ ಕೊಡಲಿಕ್ಕೆ ಅಂತ ಹೋಗಿದ್ರು. ಸೊ ಬೈ ಹ್ಯಾಂಡ್ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅಲ್ಲಿ ಇಲ್ಲದೆ ಇರೋದ್ ಕಾರಣ ಆಗಿ ಅವರ ಮನೆ ಮುಂದೆ ಈಗ ನೋಟಿಸ್ ಅನ್ನ ಮನೆ ಗೋಡೆಗೆ ಅಂಟಿಸಿರುವಂತದ್ದು. ಸೊ 21ನೇ ತಾರೀಕು ಅವರು ಬರಬೇಕಾಗುತ್ತೆ. ಬಂದು ಆ ಒಂದು ವೆಪನ್ಗಳ ಬಗ್ಗೆ, ಅಂದ್ರೆ ಅದು ಎಲ್ಲಿಂದ ಬಂತು, ಏನಕ್ಕೆ ಇಟ್ಕೊಂಡಿದ್ದು ಅನ್ನೋದ್ರ ಬಗ್ಗೆ ಅವರು ಆ ವಿಚಾರಣೆಗೆ ಒಳಪಡಬೇಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.